ನಮಸ್ತೆ, ವೆಲ್ಕಮ್ ಟು SGS ಕನ್ನಡ ವ್ಲಾಗ್ಸ್. ಹ್ಯಾಪಿ ಸಂಡೇ ಅನ್ನೋಕ್ಕಿಂತ ಲೇಝಿ ಸಂಡೇ. ಯೂಶ್ವಲಿ ಮೆಜಾರಿಟಿ ಮೆಂಬರ್ಸ್ಗೆ ಸಂಡೇ ಅಂದರೆ ಹಾಲಿಡೇ. ಎಲ್ಲರಿಗೂ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸಿಂದ ಹಿಡಿದು ದೊಡ್ಡವರವರೆಗೂ ಸಂಡೇ ಹಾಲಿಡೇ. ಹಾಗಾಗಿ ನಾನು ಕೂಡ ಸಂಡೇ ಲೇಟಾಗಿ ತಿಂಡಿ ಮಾಡಿದೆ. ಆ್ಯಂಡ್ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ತಲೆ ಸ್ನಾನ, ಸೊ ಹೇರ್ ವೆಟ್ ಆಗಿದೆ. ಮಳೆಗಾಲ ಬೇರೆ, ನೀರು ಬೇಗನೆ ಕಾಯಲ್ಲ. ನನಗೆ ಗೀಝರ್ ವಾಟರ್ ಅಷ್ಟು ಸೆಟ್ ಆಗೋಲ್ಲ. ಸೊ ಸೋಲಾರ್ ನೀರು ಕಾಯಬೇಕು ಅಂದರೆ ಮಧ್ಯಾಹ್ನದವರೆಗೂ ಕಾಯಬೇಕು ಸ್ವಲ್ಪ. ಹಾಗಾಗಿ ಟೈಮ್ ಈಗ 12:30 ಟೈಮ್ ಈಗ. ಸೊ ವೆಲ್ಕಮ್ ಟು ಮೈ ಲೇಝಿ ಸಂಡೇ ರೂಟೀನ್. ಇದು ಲಾಸ್ಟ್ ವೀಕ್ ತಂದಿದ್ನಲ್ಲ ನಲ್ಲಿಕಾಯಿ, ಅದು ಹಾಗೆ ಸ್ವಲ್ಪ ಉಳಿದಿತ್ತು. ಫುಲ್ ಎಲ್ಲ ಡ್ಯಾಮೇಜ್ ಆಗಿದೆ. ಸೊ ಚೆನ್ನಾಗಿರೋದ್ರಲ್ಲಿ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನಿಲ್ಲೊಂದು 3 ನಲ್ಲಿಕಾಯಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ನಾನು ಸಾಲ್ಟ್ ಆ್ಯಂಡ್ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೇನಕ್ಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಟಕೀಲಾ ಗ್ಲಾಸ್ ತೊಗೊಂಡು ಅದಕ್ಕೆ ಲೆಮನ್ ಹಾಕ್ತಾಯಿದ್ದೀನಿ ಫುಲ್ ಹಿಂಗೆ. ಸೊ ಸುತ್ತ ಲೆಮನ್ ಹಾಕಿ ಗ್ಲಾಸ್ ರೆಡಿ ಮಾಡಿದೆ. ಈಗ ಇದಕ್ಕೆ ನಲ್ಲಿಕಾಯಿ ಜ್ಯೂಸು ಅದನ್ನು ಇದರೊಳಗೆ ಹಾಕ್ತಾಯಿದ್ದೀನಿ. ಇದು ರಾ ನಲ್ಲಿಕಾಯಿ ಜ್ಯೂಸು. ಇದಕ್ಕೆ ನಾನು ಏನೂ ಹಾಕಿಲ್ಲ, ಸಾಲ್ಟ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಇದರಲ್ಲ ನಾನು ಹೇಗೆ ಪ್ರಿಪೇರ್ ಮಾಡಿದ್ದೀನಿ ನಲ್ಲಿಕಾಯಿ ಜ್ಯೂಸ್ ಅಂತ. ಜಸ್ಟ್ ಸಿಂಪಲ್, ದಿಸ್ ಇಸ್ ರಾ ನಲ್ಲಿಕಾಯಿ. ಇದಕ್ಕೆ ನಾನು ಏನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಸ್ವಲ್ಪ ಟೇಸ್ಟಿಗೆ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಇದನ್ನು ಜಾಸ್ತಿ ಕೂಡ ಕುಡಿಬಾರ್ದು, ತುಂಬ ಕುಡಿದ್ರೂ ಒಳ್ಳೆಯದಲ್ಲ. ಸೊ ಇಷ್ಟು ನಾನೊಂದು ಹಾಫ್ ಗ್ಲಾಸ್ ತೊಗೊಂಡಿದ್ದೀನಿ ಈ ಟಕೀಲಾ ಗ್ಲಾಸಲ್ಲಿ. ಟೇಸ್ಟ್ ಹೇಗಿದೆ ನೋಡೋಣ. ಆಬ್ವಿಯಸ್ಲಿ ಸ್ವಲ್ಪ ಒಬ್ರೊಬ್ರು ಇರ್ಬೋದೇನೋ, ನೋಡಿಲ್ಲ ಇನ್ನೂ. ಒಂಥರ ಚೆನ್ನಾಗಿದೆ. ಅದು ಮೇಲೆ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಹಾಕಿದ್ದೀನಲ್ಲ, ಆ ಫ್ಲೇವರು ಮಜಾ ಕೊಡ್ತಾಯಿದೆ ನಲ್ಲಿಕಾಯಿ ಜ್ಯೂಸ್ಗೆ. ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಆಮ್ ಡ್ರಿಂಕಿಂಗ್ ದಿಸ್. ಯೂಶ್ವಲಿ ನಾನು ನಲ್ಲಿಕಾಯಿನ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ದೆ, ಇಲ್ಲ ಹಾಗೆ ಪ್ಲೇನ್ ತಂದಿದ್ದೆ. ಬಟ್ ಇದು ಫಸ್ಟ್ ಟೈಮ್ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರೋದು. ರಿಯಲಿ ಒಂಥರ ಚೆನ್ನಾಗಿದೆ. ಆ್ಯಂಡ್ ಖಾಲಿ ಹೊಟ್ಟೆ ಕುಡಿದ್ರೆ ಇದು ಇನ್ನೂ ಒಳ್ಳೆಯದು, ತುಂಬಾ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ. ನಾನು ತಿಂಡಿ ತಿಂದಿದ್ದು 10ಗೆ, ಈಗ 12:30. ಸೊ 2 ಗಂಟೆ ನನ್ನ ಹೊಟ್ಟೆ ಖಾಲಿ ಇತ್ತು, ಏನೂ ತಿಂದಿರಲಿಲ್ಲ. ಹಾಗಾಗಿ ಜ್ಯೂಸ್. ಸಕ್ಕರೆ. ಸಂಡೇ ಅಂತೂ ನನಗೆ ಬೋರಿಂಗ್ ಆಗಿರುತ್ತೆ. ಏನು ಮಾಡೋದು ಅಂತ ನಂಗೆ ಗೊತ್ತಾಗಲ್ಲ. ಮನೇಲಿದ್ದರೆ ಜಸ್ಟ್ ತಿನ್ನೋದು ಮಲಗೋದು ಅಷ್ಟೇ ನನ್ನ ರೂಟೀನ್ ಆಗಿರುತ್ತೆ. ಇವತ್ತು ಆಫೀಸ್ ಕೂಡ ಇಲ್ಲ. ನೋಡೋಣ ಹೇಗೆ ಸ್ಪೆಂಡ್ ಮಾಡ್ತೀನಿ ನನ್ನ ಸಂಡೇನ ಅಂತ. ಹೇರ್ ಡ್ರೈ ಮಾಡ್ಕೊಳ್ಳೋಣ ಅಂತ ಆಚೆ ಬಂದರೆ ಆಚೆ ಕೂಡ ಇವತ್ತೇನಷ್ಟು ಬಿಸಿಲಿರಲಿಲ್ಲ, ರೈನಿ ಡೇ ಅಲ್ವಾ. ಆ್ಯಂಡ್ ಹಾಗೆ ಸ್ವಲ್ಪ ಕಿಚನ್ ಕಡೆ ಎಂಟ್ರಿ ಕೊಟ್ಟೆ. ಏನು ಮಾಡ್ತಿದ್ದಾರೆ ಮಮ್ಮಿ ನೋಡೋಣ ಅಂತ. ಸಂಡೇ ಸ್ಪೆಷಲ್ ಇಲ್ಲಿದೆ ನೋಡಿ. ಸಂಡೇ ಸ್ಪೆಷಲ್ ಕುಕ್ಕಿಂಗ್ ಆಗ್ತಾಯಿದೆ. ಅಮ್ಮ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಏನು ಹೇಳಿದ್ದು, ಮಟನ್ ಆ್ಯಂಡ್ ಲಿವರ ಮಮ್ಮಿ. ಇದು ಮಟನ್ ಸಾಂಬಾರ್, ಲಿವರ್ ರೋಸ್ಟ್ ಮಾಡ್ತಾರೆ. ದೆನ್ ಗೀ ರೈಸ ಬಿರಿಯಾನಿನಾ? ಓಕೆ, ಅದು ಕುಕ್ ಆದಮೇಲೆ ಹೇಳ್ತೀನಿ ಏನು ಮಾಡ್ತಾರೆ ಅಂತ. ಈಗ ರೈನಿ ಸೀಸನ್ ಆಗಿರೋದ್ರಿಂದ ಮೆಷಿನಲ್ಲಿ ಫುಲ್ 100% ಡ್ರೈ ಆಗೋಲ್ಲ ಬಟ್ಟೆಗಳು. ಒಂದು 80% ಅಷ್ಟೇ ಡ್ರೈ ಆಗುತ್ತೆ. ಇನ್ನು 20% ಅದನ್ನು ನಾವು ಸನ್ ಡ್ರೈ ಆರ್ ಏರ್ ಡ್ರೈ ಮಾಡಲೇಬೇಕು. ಬಟ್ ಈಗಂತೂ ಬಿಸಿಲಿಲ್ಲ, ಫುಲ್ ಮಳೆ ಬರ್ತಿದೆ ಹೊರಗೆ. ಹಾಗಾಗಿ ನಾನು ಇಲ್ಲೇ ಒಳಗಡೆ ಪಿಲ್ಲರ್ ಮೇಲೆ ಬಟ್ಟೆನೆಲ್ಲ ಒಣ ಹಾಕ್ತಿದ್ದೀನಿ. ಆ್ಯಂಡ್ ಹಾಗೆ ಸ್ವಲ್ಪ ನನ್ನ ರೂಮ್ ಕೂಡ ತುಂಬ ಮೆಸ್ಸಿಯಾಗಿತ್ತು, ಕ್ಲೀನ್ ಮಾಡಲಿಲ್ಲ ಬೆಳಗ್ಗೆ. ಬೆಡ್ಡೆಲ್ಲ ಹಾಗಾಗಿ ಬಿಟ್ಟು ಬಂದಿದ್ದೆ, ಬ್ಲ್ಯಾಂಕೆಟ್ ಏನೂ ಫೋಲ್ಡ್ ಮಾಡಿಲ್ಲ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ರೂಮ್ನ ನೀಟ್ ಮಾಡೋಣ ಅಂದ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಈಗ ನನ್ನ ರೂಮ್ನ. ಆ್ಯಂಡ್ ಇವನ್ ನೆನ್ನೆ ಸ್ಯಾಟರ್ಡೇನೂ ಕೂಡ ಲೈಕ್ ಹಾಸಿಗೆ ಮೇಲೆ ಹಾಗಾಗಿ ಬಟ್ಟೆ ಎಲ್ಲ ಬಿದ್ದಿತ್ತು, ಅದನ್ನು ಕೂಡ ಮರ್ಚಿಟ್ಕೊಂಡಿದ್ದೀನಿ. ಫೋಲ್ಡ್ ಮಾಡೆಲ್ಲ ಇಟ್ಕೊಂಡಿದ್ದೆ, ಸ್ಯಾಟರ್ಡೇ ಹಾಲಿಡೇ ಅಲ್ಲ ಆವತ್ತು ಸ್ವಲ್ಪ ಕ್ಲೀನ್ ಮಾಡಿದ್ದೆ. ಇನ್ನು ಉಳಿದಿದ್ದು ಈಗ ಬೆಡ್ಡೆಲ್ಲ ಸಂಡೇ ಕ್ಲೀನ್ ಮಾಡ್ತಾಯಿದ್ದೀನಿ. ಹೀಗೆ ನನ್ನ ಸಂಡೇ ರೂಟೀನ್ ಸಿಂಪಲ್ಲಾಗಿ ಇರುತ್ತೆ. ಫೈನಲಿ ರೂಮ್ ಕ್ಲೀನ್ ಮಾಡಿದೆ, ಒಂದು ಕೆಲಸ ಮುಗೀತು. ಡೈಲಿ ಕ್ಲೀನ್ ಮಾಡಲ್ಲ, ಸಂಡೇ ಒಂದಿನ ಫ್ರೀ ಸಿಗುತ್ತೆ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತೀನಿ. ಯೂಶ್ವಲಿ ಸ್ಯಾಟರ್ಡೇ ನಿನ್ನೆನೂ ಹಾಲಿಡೇ ಇತ್ತು, ಹಾಗಾಗಿ ನಾನು ಅರ್ಧ ರೂಮ್ ಆ ಸೈಡೆಲ್ಲ ಫಸ್ಟೇ ಕ್ಲೀನ್ ಮಾಡಿ ಅರೇಂಜ್ ಮಾಡಿಟ್ಕೊಂಡಿದ್ದೆ. ಇನ್ನೊಂದು ಸತಿ ನಾನು ನಿಮಗೆ ನನ್ನ ರೂಮ್ ಟೂರ್ ತೋರಿಸ್ತೀನಿ, ಲೈಕ್ ಹೇಗೆಲ್ಲ ಆರ್ಗನೈಸ್ ಮಾಡಿದ್ದೀನಿ. ಡ್ರೆಸ್ಸಿಂಗ್ ಟೇಬಲ್ ನನ್ನ ಬ್ಯಾಕ್ ಸೈಡ್ ಇದೆ, ಇಲ್ಲಿದೆ. ಕ್ಯಾಮ್ರಾ ಬ್ಯಾಕ್ ಸೈಡ್ ಡ್ರೆಸ್ಸಿಂಗ್ ಮಿರರ್ ಇದೆ. ಆ್ಯಂಡ್ ನಾನು ವಾರ್ಡ್ರೋಬ್ ಕೂಡ
ಕ್ಲಟರ್ ಮಾಡಬೇಕು. ಅದು ಕೂಡ ಲೈಕ್ ಬಟ್ಟೆ ಹೇಗೆ ಗಜಿ ಬಿಜಿ ಇಟ್ಟಿದ್ದೇನೆ. ಸೊ ಅದೆಲ್ಲ ನೆಕ್ಸ್ಟ್ ಇನ್ನೊಂದು ಸತಿ ಮಾಡ್ತೀನಿ. ಈಗ ಸುಸ್ತಾಯಿತು ಇಷ್ಟು ಮಾಡಿ. ಒಂದು ವಿಡಿಯೋ ಶೂಟ್ ಮಾಡಬೇಕು, ಆದರೆ ಇವತ್ತು ಮಾಡ್ತೀನಿ. ಬಾ. ಏನೇನು ಹೆಸರು? ಸಾಧನ್. ಯಾರು ನೀನು? ನಾನು ಮನುಷ್ಯನ ಗೊತ್ತೇ ಇರಲಿಲ್ಲ. ಏನು ಪಂಚ್ ಡೈಲಾಗ್ ಕೊಟ್ಟ. ಯಾರು ನೀನು ಅಂದರೆ ಮನುಷ್ಯ ಅಂತ. ಯಾವ ಕ್ಲಾಸ್ ನೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ಎಲ್ಲಿ ಓದ್ತಿರೋದು? ಸೈನ್ಸ್. ಇದು ನೀನು ಸುಷ್ಮಾ ಮಗನಾ? ಹಾಂ. ದಿಲೀಪ್ ಅಂಕಲ್ ಮಗ? ಹಾಂ. ಮತ್ತೆ ಅಪ್ಪ ಏನು ಮಾಡ್ತಿದ್ದಾರೆ? ತಾತ ಬಂದಿದ್ದಾರಾ? ಹಾಂ. ತಾತನ ಜೊತೆ ಬಂದ? ಹಾಂ. ಅಜ್ಜಿದು ಬಂದಿದ್ದಾರೆ. ಅಜ್ಜಿ ಬಂದಿದ್ದಾರಾ? ಅಜ್ಜಿ ಅಲ್ಲಿ ಅದೇ ರತ್ನಾಟ್ಯ ಮನೆಗೆ ಹೋಗಿದ್ದಾರೆ. ಹೌದಾ, ಆಮೇಲೆ ಬರ್ತಾರಾ? ಹಾಂ. ಸರಿ ರೆಡಿ ಬಂದೆ. ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ, ಸೊ ಅವರನ್ನು ರಿಸೀವ್ ಮಾಡಿ ವ್ಲಾಗ್ ಕಂಟಿನ್ಯೂ ಮಾಡ್ತೀರಾ ಅಥವಾ ಇಲ್ಲಿಗೆ ಏನು ಮಾಡ್ತೀರಾ ನೋಡೋಣ. ಬನ್ನಿ ಹೋಗೋಣ. ಇವತ್ತು ಲಂಚಿಗೆ ಪೂರಿ, ಮಟನ್ ಸಾಂಬಾರು, ಮಟನ್ ರೋಸ್ಟ್ ಆ್ಯಂಡ್ ಇದು ಸ್ಮಾಲ್ ಮುದ್ದೆ. ಆ್ಯಕ್ಚುಲಿ ನಂಗೆ ಮುದ್ದೆ ಅಷ್ಟು ಇಷ್ಟ ಇಲ್ಲ, ಬಟ್ ಆದರೂ ಸ್ವಲ್ಪ ಇವತ್ತು ತಿನ್ನೋಣ ಅಂತ ಚಿಕ್ಕದಾಗಿ ಹೇಳಿ ಅಮ್ಮಂಗೆ ಹೇಳಿ ಚಿಕ್ಕ ಮುದ್ದೆ ಮಾಡಿಸ್ಕೊಂಡಿದ್ದೇನೆ. ಇವತ್ತು ಲಂಚ್ ಸಂಡೇ ಸ್ಪೆಷಲ್ ಆ್ಯಂಡ್ ರೈಸ್ ಕೂಡ ಇದೆ. ರೈಸು ಗೇ ರೈಸ್ ಏನು ಮಾಡಿದ್ದಾರೆ ಗೊತ್ತಿಲ್ಲ, ನೋಡಬೇಕು. ಮಾತಾಡಿ ಏನಾದ್ರು. ಮತ್ತೆ ವಿಡಿಯೋ ಮಾಡು ಅಂತ ಹೇಳ್ತಿದ್ದ. ಮಾತಾಡಿ. ಮಾತಾಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಆಮೇಲೆ ನಾಳೆ. ನನ್ನ ಹೆಸರು ಸಾಧನ್ ಅಂತ. ನಿಮ್ಮ ಹೆಸರೇನು ಹೇಳೋದಾರೆ ಹೇಳಿ, ಇಲ್ಲದ್ರೆ ಹೋಗಿ. ಥ್ಯಾಂಕ್ ಯು ಬಾಬಾ ಸಿ ಲೆಟ್ರ್. ಹಿಂಗೆ ಮಾತಾಡ್ತಾರೆ ಯಾರಾದರೂ. ಬಾಯಿಲಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನು. ಸಾಧನ್ ಬಾ ಇಲ್ಲಿ. ಜಿಪ್ ಹಾಕೊಂಡಲ್ಲ, ಬಾ ಇಲ್ಲಿ. ಬಾ ಇಲ್ಲಿ. ಇಲ್ಲ ಬಾ. ಹಾಂ ಬಾ. ಈಗ ಹೇಳು ಬಾ. ಈಗ ಏನು ಹೇಳಬೇಕು? ಫಸ್ಟಿಂದ ಮಾಡಿ. ಫಸ್ಟಿಂದನೇ. ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಸಾರಂಡಿಗೌಡ ಅಂತ. ನಿಮ್ಮ ಹೆಸರು ಏನಿರ್ಬೋದು ಅಂತ ವಿಡಿಯೋ ಮಾಡಿ ಕಳಿಸ್ತೀವಿ. ಓಕೆನಾ? ಟಾಟಾ, ಸಿ ಯು ಲೇಟರ್. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಲೈಕ್ ಕೊಡಿ. ಖಂಡಿತ ಕೊಡ್ತಾರೆ. ಆಮೇಲೆ ಲೈಕ್ ಅಷ್ಟೇನಾ? ಕಮೆಂಟು. ಆಮೇಲೆ ಕಮೆಂಟ್ ಕೊಡಿ. ಆಮೇಲೆ ಬೆಲ್ ಐಕಾನ್ ಒತ್ತಿ. ಆಮೇಲೆ ಬೆಲ್ ಐಕಾನ್ ಒತ್ತಿ. ಎಲ್ಲ ಬಂದು ಒತ್ತಿ. ಈಗ ಮತ್ತೊಂದು ವಿಡಿಯೋ ಮಾಡೋಣ. ಮತ್ತೆ ಯಾವ ವಿಡಿಯೋ ಮಾಡ್ತೀಯ ಹೇಳು, ನಾನು ಮಲ್ಕೊಂತೀನಿ. ಮಾಡೋಣ. ಏನಂತ ಹೇಳೋಣ? ಮತ್ತೆ ಯಾವ ವಿಡಿಯೋ ಮಾಡ್ತೀಯ ಹೇಳು. ಬಾಯ್ಲಿ. ಹಾಂ. ಹಾಯ್. ನನ್ನ ಹೆಸರು ಸಾಧನ್ ಅಂತ. ಮತ್ತೆ ಅದೇ ಹೇಳ್ಬಾರ್ದು, ಚೇಂಜ್ ಮಾಡ್ಬೇಕೇನಾದ್ರು ಹೇಳು. ಹೊಸದು ಹೇಳು. ಆಮೇಲೆ ಹೇಳ್ತೇನೆ, ಬೇರೆ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಸಾರಂಡಿಗೌಡ ಅಂತ. ಆಮೇಲೆ ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಇವತ್ತು ನಾವು ನೆಂಟರು ಮನೆಗೆ ಬಂದಿದ್ದೀವಿ. ಹಲೋ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಯಾರ ಮನೆಗೆ ಬಂದಿದ್ದೀರಾ? ಯಾರು ನೆಂಟರು ಮನೆಗೆ ಬಂದಿದ್ದೀರಾ? ಈ ಅಕ್ಕನ ನೆಂಟರ ಮನೆಗೆ ಬಂದಿದ್ದೀವಿ. ನೋಡಿ ಶೇಕ್ ಮಾಡ್ತಿದ್ದೀವಿ. ಮಲ್ಕೊಂಡಿದ್ದಾರಲ್ಲ, ಕ್ಯೂಟಿ. ವಾವ್, ಥ್ಯಾಂಕ್ ಯು ಅಕ್ಕ. ಅದಕ್ಕೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಓಕೆ, ಈ ವಿಡಿಯೋನ ಏನು ಮಾಡೋಣ ಹಂಗಾದ್ರೆ? ಇಲ್ಲಿಗೆ ಸೆಂಡ್ ಮಾಡೋಣ. ಯಾರಿಗೆ ಸೆಂಡ್ ಮಾಡೋಣ? ಭೂಮಿಗೆ. ಯಾರಿಗೆ? ಭೂಮಿಗೆ. ಇನ್ಯಾರಿಗೆ? ಭೂಮಿ ಯಾರು? ಭೂಮಿ ಅಲ್ಲೇ. ಭೂಮಿ. ಓಕೆ. ಓ, ನಿಮ್ಮಮ್ಮ ಸೋಷಿಯಲ್ ಟೀಚರ್ ಅಂತ ಪ್ರೂವ್ ಮಾಡಿಬಿಟ್ಟ. ಅವತ್ತಿಗೆ ಸೆಂಡ್ ಮಾಡಬೇಕು ಅಂತನಾ? ಚೆನ್ನಾಗಿ ಮಾತಾಡ್ತೀಯ ಕಣೋ. ಅಣ್ಣ, ಇವಾಗ ನೀವು ಸ್ಪೀಚ್ ಮಾಡಿ.